ಮಾಡೇನು ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಆಗದೆ ಅನುಜನೆ ಈ ಲೋಕದಲ್ಲಿ ಹೆಣ್ಣು ಒಂದು ಲೋಕಕ್ಕೆ ಬಂದ ಬಲವನ್ನು ಕಣ್ಣಲ್ಲಿ ಕಂಡರೆ ಅನುಭವಿಸಿದ್ದವರು ಯಾರು ಆಗದೆ ಈ ಆಲಸ್ಯ ಮಾಡದೆ ಇನ್ನೊಂದು ವಶ ಮಾಡಿಕೊಂಡರೆ ಆಗದಿದ್ದರೆ ಆಗುವುದು ನೋಡಿ ನಿಮ್ಮ ಪರಿಹಾರವನ್ನು ನಷ್ಟ ಗೋಡೆಗೆ ಹಾರಲು ಇದು ಮಾತ್ರ ಸ್ಪಷ್ಟವೆಂದು ತಿಳಿಯಮ್ಮ. ಮಾತನ್ನು ಕೇಳುವುದಿಲ್ಲವೇ ಅದು ಯಾತಕ್ಕೆ ಎನ್ನ ಮನದ ಕಾಮಭ್ರಾಂತಿ ಎಷ್ಟು ಮಾತಕ್ಕೆ ಸಾಧ್ಯವಿಲ್ಲ ನಮ್ಮನೆ ಅವಳ ಆಸ್ತಿಯನ್ನು ಬಿಡಬೇಕು, ಅವಳನ್ನು ವಶ ಮಾಡಿಕೊಡಬೇಕು. ಸಾಧ್ಯವಿಲ್ಲ, ಯಾತಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಯಾತಕ್ಕೆ ಆಗುವುದಿಲ್ಲ ತಮ್ಮನೆ ಅನುಜಯಲ್ಲಯ ಮಾತು ಕೇಳದಾಗೆಯ. ಅನುಜಯಲ್ಲಯ ಮಾತು ಕೇಳದಾಗೆಯ. ಮೇಲವನದ ಕಾಮಾಭ್ಯಾಸಿ ಜಡಿತದಾಗೆಯ. ಅನುಜಯಲ್ಲಯ ಮಾತು ಕೇಳದಾಗೆಯ. ಈಗ ನಮ್ಮ ರಾಜ ಸಂಸ್ಥಾನದಲ್ಲಿ ಬೇರೆ ಹೆಣ್ಣನ್ನು ಬಯಸೋ ತಕ್ಷಣ ವಶ ಮಾಡಿಕೊಟ್ಟ ಬಿಡಬೇಕು. ಆ ಸ್ತ್ರೀಗಳನ್ನು ನಾನು ಬಿಟ್ಟು ಬೇರೆ ಸ್ತ್ರೀಗಳನ್ನು ಬಯಸುವುದಿಲ್ಲಾಗ್ತದೆ ತಮ್ಮನೇ ಬೇರೆ ಸ್ತ್ರೀಯರು ಕೋಟಿಗಿದ್ದರೇನು ಶತಕೋಟಿಗಿದ್ದರೇನು ಎಷ್ಟು ಕೋಟಿ ಇದ್ದರೂ ಆ ಸ್ತ್ರೀಯನ್ನು ನಾನು ಬಿಡುವುದಿಲ್ಲ ಬೇಕಾಗಿಲ್ಲ. ಎಷ್ಟು ಮಾತಿಗೆ ಬೇಕಾಗಲಾಗ್ತದೆ ಇವಳೇ ಬೇಕು. ಹೌದಾಗ್ತದೆ ಅವಳನ್ನು ವಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಆಗದೆ ಬೇರೆ ಬಂದು ಬಹ ಸಮಯ ಮಾಡಿದೋ ಸುಮ್ಮನೆ ಹೊರಟು ಹೋಗ ಭ್ರಷ್ಟ ಪರಮ ಪಾಪಿಷ್ಟ. ಇಲ್ಲಿ ಯಾತಕ್ಕೆ ಈ ಸಿಟ್ಟು ಎಲ್ಲನ್ನು ನನ್ನ ದೃಷ್ಟ ಭ್ರಷ್ಟನನ್ನು ಬರೆಯುವುದು ಯಾತಕ್ಕೆ ನಾನು ಎಷ್ಟು ಬರೆಯಿಂದ ಬೇಡಿಕೊಂಡರೂ ಹೊರ ಹುಟ್ಟಿದನೆ ಎಂಬ ಭಾವನೆ ಇಲ್ಲದಂತ ಆಯ್ತು ನಿನಗೆ. ನಾನೆಷ್ಟು ಹೇಳಿಕೊಂಡ್ರೆ ನಿನ್ನಲ್ಲಿ ಅಂತಃಕರಣ ಹುಟ್ಟಲಿಲ್ಲ. ಹಾಗಲ್ಲಿ ಒಳ್ಳೆಯದು ಬರಿಯಲೈ ಸಾರದೆ ಹೊರ ಹುಟ್ಟಿದೆ ಎಂಬ ಭಾವನೆ ನಮ್ಮ ಅಕ್ಕನಿಗೆ ಇಲ್ಲದ ಮೇಲೆ ಬಾರದೆ ಅಕ್ಕನು ದುಷ್ಟ ಭ್ರಷ್ಟನೆಂದು ನಿಷ್ಠುರ ಮಾಡುವಳಲ್ಲ ಎಲ್ಲ ಸಾರದೆ ಭೂಪತಿ ಈ ಸ್ತ್ರೀಯರಿಗಿಂತ ಕಡೆ ಮಾಡಿ ನುಡಿಗಿನಿಂದ ಇಂಥ ಕೇಳು ನುಡಿಯಬಹುದೇ ನಾವು ಅಕ್ಕಯ್ಯ ಇದು ಅಯ್ಯೋ ಈ ಸುಕೃಷ್ಣ ದೇವಿಯ ಬೇಡದವನಾದ ಮೇಲೆ ಈ ಪ್ರಾಣನಾಶ ಇನ್ನಾತಕ್ಕೆ ಅಹೋ ಅಕ್ಕಯ್ಯ ಈ ಎನ್ನ ಕತ್ತದಿಂದ ಎನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಂಡು ನಿಮಗೆ ಅಪಕೀರ್ತಿ ಎಂದರು ಹೊಳೆ ಫಳಿರೇಲಾಗಿ ಸಾರದೆ ಭೂಪತಿ ನಿನ್ನಾಗಕ್ಕೆ ಆಲಸ್ಯ ಈ ತಕ್ಷಣ ಸುಕೃಷ್ಣ ದೇವಿಯ ಸನ್ನಿಧಿಯೊಳನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಯಮ್ಮ ಇಂತ ಬಂಗಾರ ಅಂತ ತಮ್ಮ ಕಾಕೊಂಡು ಏನ್ ಮಾಡಿ ಹೆಂಗ ವಶ ಮಾಡ್ಕೊಂತೇವಂಗೆ ಯಮ್ಮ ಸಹಜವಾಗಿ ಮಾಡುವನು ನೀರೆಂಬ ತಮ್ಮ ನನಗೆ ಹುಟ್ಟಿದೆ. ನಮ್ಮನೆ
ಸಂತೋಷವಾಯ್ತಲ್ಲ ಮಾಡಿಕೊಡುವೆನು. ಹೌದು ಏನಾಗ್ತದೆ? ಸಂತೋಷವಾಯ್ತಲ್ಲ ಸಂತೋಷವಾಯ್ತು ಅಕ್ಕಯ್ಯ. ಹೌದು ಅಕ್ಕಯ್ಯ. ಆ ಸ್ತ್ರೀಯನ್ನು ಆಗದ ವಶ ಮಾಡಿಕೊಡುವ ಆಗ್ತದೆ. ಹೌದೇನೋ ಅಕ್ಕಯ್ಯ? ಆಗ್ತದೆ. ಅನುಜ ಅಮ್ಮನೆ ಅಕ್ಕಯ್ಯ ತಮ್ಮನೇ ಹಣ ಬೆಳಗ್ಗೆ ಹೊಳೆಯಾದ ಭ್ರಮ ಮಾಡಿಕೊಳ್ಳುವನು ಕಂಡಿ ಅನುಜ ಅಕ್ಕಯ್ಯನ ಮಾತು ನಿಜ. ಸುನಿಷ್ಠ ಮಾನ ಹರಿಮಾನವು ಎನ್ನದು ಈ ಎಲ್ಲ ಪ್ರಾಣ ಉಳಿಸಲಿಕ್ಕೆ ಕೊಲ್ಲಿಸಲಿಕ್ಕೆ ನೀನೇ ಕತ್ತಳ. ನಾನು ನಿನಗೆ ಹೇಳುವುದು ಹೇಳಿದೆ, ಹೇಗಾದರೂ ಮಾಡಿ ಆ ಸ್ತ್ರೀಯನ್ನು ಪ್ರಯತ್ನ ಪೂರ್ವಕವಾಗಿ ಆ ಸ್ತ್ರೀಯನ್ನು ವಶ ಮಾಡಿಕೊಡಬೇಕು ಎಂದು ಬೇಡಿಕೊಳ್ಳಬೇಕು. ಏನಾದರೂ ನೆಪ ಮಾಡಿ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ? ಹೌದು ಅಕ್ಕಯ್ಯ. ಯಾವ ನೆಪ ಮಾಡಿ ಗರಡಿ ಮನೆಗೆ ಕಳಿಸಿಕೊಡುವೆನು ಗೊತ್ತೇ? ಯಾವ ನೆಪದಿಂದ ಕಳಿಸಿ ಆಗ್ತದೆ? ಅದು ಯಾವ ನೆಪ ಗೊತ್ತೇ? ಹೌದು, ಯಾವ ನೆಪ ಆಗ್ತದೆ ಅಮ್ಮನೆ ಅಕ್ಕಯ್ಯ? ಮಧು ತರುವ ನೆಪವನ್ನು ಮಾಡಿ ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಯರನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಡುವೆನು. ಹೌದೇನೋ ಅಕ್ಕಯ್ಯ? ಆ ಸ್ತ್ರೀಯರು ಬಂದಾಕ್ಷಣ ಅಕ್ಕಯ್ಯ ಬಂದಾಕ್ಷಣ ಬಂಧಾನವನ್ನು ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊ. ನಿನ್ನ ಇಷ್ಟದಂತೆ ಹಾಗೆ ಆಗ್ತದೆ. ಇನ್ನು ಸಮಯವಾಯಿತು, ನಿನ್ನ ರಥವು ಸಿದ್ಧವಾಗಿದೆ. ಆ ಸ್ತ್ರೀಯರನ್ನು ಕಳಿಸಿಕೊಡುವೆನು. ನೀನಿಂದ ಹೋಗಿ ಬರುವಂತ ನಾವು ಅನುಜಾಗ್ರವಿ ಶ್ರೀಮಣಿ. ಅಕ್ಕ ಸುನಿಷ್ಠ ಚೊಕ್ಕಟವಾದ ಹತ್ತಿರದ ವಾಕ್ಯ
ತಂದೆಯ ಆಮೇಲೆ ನಾರಾಯಣ ಅಧಿಕಾರಗೆ ತಡ ಮಾಡಿದೆ ಆ ಸ್ತ್ರೀಯರನ್ನು ಕಳಿಸಿಕೊಡುವೆನೋ ಸಮಯವಾಯಿತು ನೀನಿಂದ ಹೋಗಿ ಬಾ ಅನುಜ ಅಕ್ಕಯ್ಯ ಮಾತು ನಿಜ ಆಗೋ ಅಕ್ಷಯ ನಿನ್ನ ಆಜ್ಞೆಯ ಪ್ರತಿ ಉತ್ತರ ಉಂಟೆ ನಿನ್ನ ಅಪ್ಪಣೆಯನ್ನು ದಯಪಾಲಿಸುವ ನಾನು ಹೋಗಿ ಬರುತ್ತೇನೆ ಆಗೋ ಆದರೆ ಆದರೆ ನಾನು ಹೋದನೆಂದು ಈ ಕಾರ್ಯ ಮಾತ್ರ ಬರೆಯಲ್ಲ ಸರಮಾನದ ಹಾಲು ಶೈಲೇಂದ್ರಿಯನ್ನು ಕಳಿಸಿಕೊಡು ನಾನು ಮರೆತು ಕುಳಿತುಕೊಂಡ ನೀನು ಸುಮ್ಮನೆ ಇರಬೇಕಲ್ಲ ಕಳಿಸಿಕೊಡು ಆ ಶೈಲೇಂದ್ರಿಯನ್ನು ನಮ್ಮ ಅಕ್ಕಯ್ಯ ನನ್ನಲ್ಲಿಗೆ ಕಳಿಸುವಂತೆ ಎಂತ ಪುಣ್ಯದ ಮಹಿಮೆ ಎಷ್ಟು ಚಂದ ವರ್ಣಿಸಲೇ ಪುಣ್ಯವು ಹೇಳಬಾರ ಸುಂದರ ಭೂಪತಿ ಆ ಪುಷ್ಪದಂತೆ ಬರುವ ಹಾದಿಯಲ್ಲಿರುವವನು ಕೂಡಿಸು ಸುರರಂಗರಿಯ ಬರೆಯಿಸು ಆ ಸತಿಮುಖಿಯ ಬರುವ ಮಾರ್ಗಕ್ಕೆ ಹಂತವನ್ನು ಹಾಕಿಸು ಚಂದನವನ್ನು ಕಟ್ಟಿಸಿ ಚಿತ್ರ ವಿಚಿತ್ರವಾದ ಕನ್ನಡಿಗಳನ್ನು ಕಟ್ಟಿ ಸಿದ್ಧಪಡಿಸು ಅತಿ ಜಾಗ್ರತೆಯಿಂದ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಸಾಧಿಸಿ ನಿಮ್ಮ ಹೆಸರಂತಾಗಲಿ ಮಾನ್ವಿ ಶರಣ್ ಬಸವಗೌಡ ಇವರು ಈ ನಾಟಕದಲ್ಲಿ ಎಲ್ಲ ಮೇನಿದವರಿಗೆ 1001 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ನನ್ನದೊಂದು ಮಾತು ನಡೆಸಿಕೊಡುವೆಯಾ ಮಧುವ ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಚಂದ್ರನಾರಾಯಣ ಕಾನ್ಮನೆಗೆ ಬೇಕಾಗಲು ಕಂಡಿಯ ಶೈಲೇಂದ್ರಿ ಜನನೇ ಶೈಲೇಂದ್ರಿ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು ನನ್ನನ್ನು ನೋಡುತ್ತಲೇ ಎತ್ತೆತ್ತಲೂ ಮಾತನಾಡುತ್ತಿರುವುದು ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ ಸೌಖ್ಯ ಪ್ರದಾಯಿ ಶೈಲೇಂದ್ರಿ ಜನನೇ ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲೋ ಮಾಡಿದೆ ಹೌದು ಅಮ್ಮಯ್ಯ ಅಂಥವನಲ್ಲ ಹೌದು ಹೌದು ಶೈಲೇಂದ್ರಿ ಜನನೇ ಎನ್ನಯ್ಯ ತಮ್ಮನ
ಶಿವ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುಧೀಷ್ಣ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗೆಂದು ನುಡಿದಳು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನು ಏನು? ದೇವ ಶ್ರೀಹರಿ, ಎನ್ನ ಮಾನಭಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೊಟ್ಟಿದ್ದು. ಜನರೇ, ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರಲಿ. ನನ್ನಂತ ಬಣ್ಣದ ಮಾತುಗಳು ಆಡುತ್ತ ಕೈಯಲ್ಲಿ ಸುವರ್ಣ ಪಾತ್ರೆ ಹಿಡಿದು ಕಣ್ಣಿಗೆ ಹಬ್ಬದ ಊಟವನ್ನು ಇಡುವ ಎಣ್ಣೆ, ಶೃಂಗಾರದ ಬಾಳೆ ಹಣ್ಣಿನಂತ ಕಾಣುವ ಸಣ್ಣ ವಯಸ್ಸಿನ ಎಣ್ಣೆ ಎಂದು ಇಲ್ಲಿಗೆ ಬಂದ ಕಾಣವೇನು? ಅಣ್ಣಯ್ಯ, ಸುಂದರಿ, ಹೇಳಿದನೆ ಕೇಳು. ಅದೇನ ಚೆನ್ನಾಗಿ ಹೇಳ ಸುಂದರಿ. ಕೊಡು ಕೊಡು ಮಾಧುವನು, ಅಣ್ಣ ಕೊಡು ಮಾಧುವನು, ಕೊಡಲಿಪ ಸಾತಿಯಳು, ಕೊಡಲಿಪ ಚೆನ್ನಾಗಿ ಹೇಳ ಸುಂದರಿ. ಅಣ್ಣಯ್ಯ, ಸುಂದರಿ, ನಾನು ಬಂದ ಕೆಲಸವೇನೆಂದರೆ, ಅದೇನು ಸುಂದರಿ? ನಿಮ್ಮ ಅಕ್ಕಯ್ಯರಾದ ಸುಧೀಷ್ಣ ದೇವಿಯು ಜೇನು ತುಪ್ಪತಾರೆಂದು ನನ್ನನ್ನು ಕಳಿಸಿದರು. ಹೌದೇನು ಸುಂದರಿ? ಜಾಗೃತಿಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸಿಕೊಂಡ ಬರುವುದಿಗೆ ನನ್ನ ಪ್ರಾಣ ಸಖಿಯಾದ ಶೈಲೇಂದ್ರಿ, ಇಂಥ ಭಾರಿ ಕೀಟದ ಕುಳಿತುಕೋ ಸಾಲದೆ ನನ್ನ ಪುಣ್ಯದ ಮೈಗೆ ಚಂದ ವರ್ಣಿಸದೆ ಎಂದು ನಾನೇ ಗಣ್ಣ ನಾನೇ ಗೊತ್ತ ಹಾಗೆ ವಾಕ್ಯ ಹೊಂದಿದೆ. ಅಣ್ಣಯ್ಯ, ಎನ್ನಗೆ ಉಂಟಾದ ಭಾಗ್ಯ ಕಳೆದು ಎನ್ನ ನಮ್ಮ ಮಾಡುವ ನಾನೇ ಮಾತನ ಹಾಡಿ ಸುಂದರಿ.
ಪುಷ್ಪದಲ್ಲಿ ಅಡಗಿದವು. ಸುಂದರಿ, ಕೀಚಕಾಗ್ರಣೆ ನಿನ್ನ ನಾಸಿಕೆಯನ್ನು ಕಂಡು ಸಂಪಿಗೆ ವೈರತ್ವ ಗುರುಗನೋಡೆ ವೈರತ್ವ ಕಟ್ಟಿತ್ತು. ನಿನ್ನ ಮೈ ಬಣ್ಣಕ್ಕೆ ನಿಂಬೆ ಹಣ್ಣ ಉಡೆ ಆಯಿತು. ರಮಣೆ, ಅಣ್ಣಯ್ಯ ನನ್ನ ನಿಥಾಂಬನೆಯ ಕಂಡು ಗದವು ನಿಚ್ಚರದನ್ನ ಸಿರದಕ್ಕೆ ಮಣ್ಣಾಕಿಕೊಂಡಿತು. ನನ್ನ ತಂತಿ ಸಂತೆಗಳನ್ನು ನೋಡಿ ತಾಳಿಗಳು ಪಕ್ಕನೆ ವಾಯ್ಬಿಟ್ಟಿತು. ಸುಂದರಿ, ಅಣ್ಣಯ್ಯ ನಿನ್ನ ಹುಡುಗರ ಕೊನೆಗಳನ್ನು ಖ್ಯಾತಕ್ಕೆ ಮುಳ್ಳಾದರೂ ನಿನ್ನ ಜಡಮುಡಿಗಳನ್ನು ನೋಡಿ ಕೃಷ್ಣನ ಸರ್ಪವು ಸರ್ವನೇ ಉಚ್ಚಿನೊಳಗೆ ಹುಟ್ಟಿತು. ನಿನ್ನ ಭಾರತವನ್ನು ಕಂಡು ಪಾರು ಮಾಡುವ ನೀರಿನಲ್ಲಿ ಮುಳುಗಿದು. ನಿನ್ನ ಸುಧಕ್ಷೇಮ ಕಂಡು ಕಂಡ ಚಕ್ರವಾದ್ಯರ ಅಂತರಿಕ್ಷಕ್ಕೆ ಆಡಿ ಹೋದವು. ರಮಣೆ, ಅಣ್ಣಯ್ಯ ನಿನ್ನ ಭಾವುರತೆಯನ್ನು ಕಂಡು ಪಾರು ಮಾಡುವ ನೀರು ಗಡಿಯಿತು. ನಿನ್ನ ಭಾರತಕ್ಕೆ ಒಪ್ಪುವ ಕಾಲು ಕಡೆಗ ಕರಪಡೆಯಿಂದ ಒಂದು ಅಲಂಕೃತವಾದ ಭಾರತಕ್ಕೆ ಒಂದು ಸಾರಿ ಹಾಕಿದರೆ ನನಗೆ ಕಾಬಲು ಸೇರುವುದು. ಸುಂದರೇ, ಅಣ್ಣಯ್ಯ ಹಸ್ತಗಜೇಂದ್ರ ಸಂಡಲವನಂತೆ ಸುಂದರವಾಗಿರುವ ನಿನ್ನ ಕರಂಗಳಿಗೆ ಕಂಕಣ ಬಳೆ, ಅರಳಿ ಕೈಕಟ್ಟು, ಬಾದು ಬಂದಿ, ಹೇಮದಾಭರಣ, ಅಲಂಕೃತವಾದ ಒಂದು ಪೆಟ್ಟು ನಿನ್ನ ಕೈಯಿಂದ ನನ್ನ ಕಪಾಳಕ್ಕೆ ಹೊಡೆದರೆ ನನ್ನ ಮನಸ್ಸು ಉಲ್ಲಾಸಗೊಳ್ಳುವರು. ಸುಂದರೇ, ಅಣ್ಣಯ್ಯ ಬ್ರಹ್ಮನು ನಿನ್ನ ಚಲವೆ ನಿನ್ನ ಒಂದೇ ಮನಸ್ಸಿನಿಂದ ನಿರ್ಮಿಸಿದ ಚಲವಕ ಎಂಬುಕೊಂಡು ಯಾರು ಹೋಲಿಸಬೇಕು? ಎನ್ನೊಮ್ಮೆ ಕೂಡಿ ನೋಡು, ನಾನು ನಿನ್ನ ಕೂಡಿಬೇಕೆನ್ನೋನು. ನೀನು ಇದೀಗ ಎನ್ನಳೆಲ್ಲ ಕೂಡುವ ಭಾಗ್ಯ ಪಡೆದಿಯಲ್ಲ. ಎಲೆ ಭಾಗ್ಯವತಿಯೇ, ಅಣ್ಣಯ್ಯ ಬಾ ಬೇಗನೆ ನನ್ನನ್ನು ಸಮಾಧಾನ ಮಾಡು. ನೀನು ಬೇಡಿದ್ದು ನಾನು ಕೊಡುವೆ. ನೀನು ಎಲ್ಲೆಲ್ಲಿ ಅಲ್ಲಿಗೆ ಹೂವನ್ನು ಕಟ್ಟು ಕಳಿಸುವೆ. ಮತ್ತು ನನ್ನ ಬಾಂಧವರನ್ನು ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲಿಸುವೆ. ಮತ್ತೇನು ಬೇಡುತ್ತೆ? ಬೇಡುವುದೇ ಬೇಡುತ್ತನ್ನು ಕೊಡುವೆ. ಅಣ್ಣಯ್ಯ ಬರೋ ಸತಿಗಳಾದ ಎನ್ನನ್ನು ಒದಗಿಸಿದೆಯಲ್ಲ, ನಿನಗೆ ಬಂದ ಫಲವೇನು? ನಿನ್ನ ಬಯಸಬೇಕೆಂದರೂ ಬಂದಿರ ಸುಂದರಿ. ಅಣ್ಣಯ್ಯ ಸುಂದರಿ, ಹೇಳುವನೆ ಕೇಳು. ಏನು ಚೆನ್ನಾಗಿ ಹೇಳು. ನಾನು ಬಂದು ಬಹಳ ಹೊತ್ತಾಯಿತು. ನಿಮ್ಮ ಅತ್ತೆಯಾದ ಸುಧೀಷ್ಣ ದೇವಿಯು ಎನ್ನ ಮೇಲೆ ಸಿಟ್ಟಾದಳು. ಜಾಗ್ರತೆಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸಿ ಕೀಚಕಾಗ್ರಣೆ ಭೀಮಣಿ. ನೀರಜಾಕ್ಷಿಯೇ, ನಾನು ಎಷ್ಟು ಮರೆಯಿಂದ ಕೇಳಿಕೊಂಡರೂ ಕೇಳದೆ ಈ ಪರಿ ಮಾತನಾಡುವುದು ಬಿಡು. ಒಳ್ಳೆಯ ಬ್ರಹ್ಮಾದಿಗಳ ಬಂದರೆ ಹಟ್ಟಿಯಿಲ್ಲದ ದುಡುಕಿನಿಂದ ನಿನ್ನನ್ನು ಬಿಡುವುದರಲ್ಲಿ ನಾಳೆ ಒಳ್ಳೆಯ ಹಾಲದಲ್ಲಿ ಈ ಮಾತು ಮತ್ತೊಂದು ಬಾರಿ ನನ್ನ ಏಕಾಂತ ಮಂದಿರಕ್ಕೆ ದಾರಿ. ದುರ್ಮಾರ್ಗನೇ, ನಾನು ಎಷ್ಟು ಮಾತಿಗೆ ಬಿಡೋದಿಲ್ಲ ಸುಂದರಿ. ಯಾರಾದ ಚಿಂತೆಯಲ್ಲ ನಿನ್ನ ಬಿಡುವುದಿಲ್ಲ ಸುಂದರಿ. ಅದೇನು ಚೆನ್ನಾಗಿ
ಚಲವಂಬಿಡು ಅಂತ ಕ್ಷಣ ಬಿಟ್ಟು ದಯಾನಂದನ ಸ್ವಾಮಿ ನೀಡಿ ರಥ ಕೇಳಿಗೆ ಒಡಂಬಿಡು ಬಿಡಿ ಮಾತನಾಡಿದರೆ ನಾನು ಬಿಡುವುದಿಲ್ಲ ಹಟ್ಟಿ ಎಲ್ಲದ ದುಡುಕಿನಿಂದ ಬಿಡಿದೊಡನೆ ನಾರೇ ಏನೋ ಮೂರ್ಖನೇ ಏ ಮುರ್ಖರೇ ಎಲ್ಲ ಪದಗಳನ್ನು ಸಾಮಾನ್ಯವೆಂದು ತಿಳಿಯಬೇಡ. ಅಂತ ಗಂಡುಗಳಾದರೆ ನಿನ್ನ ಭರವಸೆಗೆ ಲೆಕ್ಕಲಾದಕ್ಕೆ ನಿಜಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಇದೊಂದು ಹಿರಿಯನ್ನೇ ನನ್ನ ಕೂಡಿ ಎಲ್ಲ ನೋಡ್ತೀನಿ ಮಾತಿನ ಎಲ್ಲ ಪತ್ರಗಳನ್ನು ಸಾಮಾನ್ಯವೆಂದು ತಿಳಿಯಬೇಡ. ನಾವೇನು ಸಾಮಾನ್ಯ ಸುಂದರಿ ಈ ನಿನ್ನ ಗುರುಕುಲವನ್ನು ಕಟ್ಟರೆ ನಿನ್ನನ್ನು ಜೀವನದಿಂದ ಬಿಡಲಾರರು. ಅಂತ ಬಲಾಢ್ಯರಾದರೆ ಹೇಗೆಲ್ಲ ಕರೆಯ ಸುಂದರಿ ಬರುವನು ಸಾರು. ಎಲ್ಲಿ ಬರೋದು ಸುಂದರಿ ಗಂಧರ್ವ ಸತಿಗಳಾಗಿ ನಿನ್ನನ್ನು ಬಯಸಬೇಡವೋ ಕೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ನಿನ್ನ ಮನೆಗಳ ಅಂತ ಬಲಾತ್ಕಾರಾದರೆ ಪರಮ ಸೇವೆಯಲ್ಲಿ ನಿನ್ನ ಹೊಟ್ಟೆ ಕೂಳಿಗೆ ಇಟ್ಟರೆ ಅದಕ್ಕೆ ನಿನ್ನನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಪತಿಗಳು ಎಲ್ಲಿರುವರ ದೂರ ಹಲವರು ಅವರನ್ನು ಕೇಳಿ ಸಾವಿರ ಮಾಡುವುದನ್ನು ಖಂಡಿಯ ಕಾಣದೆ ಕೆಲಸ ಕಾಣದೆ ಎಲ್ಲ ಮಾತು ಕೇಳು ಎಲ್ಲ ಪತಿಗಳು ಪರಮ ಸೇವೆಯಲ್ಲಿ ಯಾತಕ್ಕಿಟ್ಟರೆಂದು ಕೇಳಿಯಲ್ಲ. ಹೌದು ಸುಂದರಿ ನಿಜ ಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ಒಂದು ಲಿಖಿತವನ್ನು ಸುಂದರಿ ಎಲ್ಲ ಪತಿಗಳ ಪರಾಕ್ರಮ ನೀನೇನು ಬಲ್ಲೆ. ನನ್ನ ಪರಾಕ್ರಮ ಅವರೇನು ಎಲ್ಲ ಬರೆಯುತ್ತದೆ ಪತಿಗಳು ಸಿಂಹರಾಜರು. ನಾನೇನು ಸಾಮಾನ್ಯ ಸುಂದರಿ ನೀನು ಸಿಂಹರೇತನು. ಒಳ್ಳೆಯನು ಭ್ರಷ್ಟ. ಆಡಿ ನುಡಿ ಅವನು ಕೇಳಿದೆಯಾ ಇವರ ಪತಿಗಳು ಸಿಂಹಗಳಂತೆ ನಾನು ಸಿಂಗಳಿಕರಂತೆ ಈ ಸಲ್ಲದ ನುಡಿಯ ಬೇರೆ ಯಾರಾದರೂ ನುಡಿದಿದ್ದರೆ ಹೋದರೆ ಅವರ ಬಿಡಲು ಸರಬರಾಜು ಹೊರಬಂದಿಡಿದು ವಿದ್ಯಾರ್ಥಿಗಳ ತಂಡಕ್ಕೆ ದಾಂಡಿಗಾಗಿ ಹೊರಬಡಿಸುವ ಕಡಗನೆಯ ಮುಂದೆ ಯಾರೇ ಓ ಮೂರ್ಖನೇ, ನಾನು ಎಷ್ಟು ಸವಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿಯ ಉಳಿದಿಲ್ಲ ನೀನು ನಿನ್ನ ಕೆಟ್ಟ ನಿನ್ನ ಎತ್ತಿಕೊಂಡವರನ್ನು ನಾಡಿ ಇದು ನನ್ನ ಏಕಾಂತ ಬಂದಿರುತ್ತದೆ. ಹಲೋ ದುರ್ಮಾರ್ಗನೇ, ಒಂದು ಮಾತನಾಡು. ಏನು ಮಾಡುವುದಿಲ್ಲ ಹೋಗಲು ನೋಡು. ಶಿಕ್ಷೆ ಮಾಡಿಂದ ಬಿಡುವುದಿಲ್ಲ ಸುಂದರಿ ನೀನೇ ಕೆಟ್ಟು ಹೋಗಲಿಲ್ಲ, ನಮ್ಮ ಹಾಗೆ ಮಾಡು. ನಿನ್ನ ಮುಖ್ಯ ಮೇಲೆ ನಾನು ಕೆಟ್ಟು ಹೋಗುತ್ತಿದ್ದರೆ ಓ ದುರ್ಮಾರ್ಗನೇ, ನೀ ಎಲ್ಲ ಮಾತು ಕೇಳು. ಎಲ್ಲ ಮಾತು ಕೇಳು.
ಎಷ್ಟು ವಿಧದಿಂದ ಬೇಡಿಕೊಂಡರು ನಿನಗೆ ದಯವಾರದೆ ಎದೆ ಅರುಣಾಕ್ಷಿಯೇ ಸೊಲ್ಲಿಗೆ ಎನ್ನ ಒಂದೊಬ್ಬರ ಬಂದಿದರೆಂದು ಹೇಳಿದೆಯಲ್ಲ ಗೋಳಿಗೆ ಎಲ್ಲಿರಬರೆಯಲು ಅವರನ್ನು ಸೇರಿ ಸಾವಿರ ಓಡು ಮಾಡಿದರೆಂದು ಕಲ್ಲಿಯ ಕಾಮಿನಿ ಕಳಂಕ ಕಾಮಿನಿ ಹೆಣ್ಣಿನಿಂದ ವಿಶ್ವಮಿತ್ರ ತಗಲಿಟ್ಟರು, ಹೆಣ್ಣಿನಿಂದ ವಾಸಿಷ್ಠ ತಗಲಿಟ್ಟರು. ಗುರುಪತ್ನಿಯನ್ನು ಮೋಹಿಸಿ ಚಂದ್ರನ ಶಾಪಕ್ಕೆ ಒಳಗಾಗಲು ದಶಕಂಡನ್ನು ಹತನಾಗಿ ಹೋದನು. ಅವರಂತೆ ನನ್ನದು ತಿಳಿದರೆ ನೀನು ಅವರಂತೆ ಮಡಿದು ಹೋಗಬೇಡುವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಏನೆನ್ನ ಸತಿ ರಥ ಕೀಳಿಗೆ ಹಣಗೌರವಾಗಲೆಂದರೆ ಗೋಳಿಗೆ ನೀನು ಎಷ್ಟು ಸವೆಸಿಕೊಂಡ ಕಾಲತ್ತು ನಿನ್ನ ಕೆಟ್ಟ ಬುದ್ಧಿಯ ಬಿಡಲಿಲ್ಲ. ಬಾಪುನೇ ದುಡುಕಿನಿಂದ ನಿನ್ನ ಬಿಡುವುದನ್ನು ನಾಡಿ ಅಯ್ಯೋ ಶಿವ, ಈಗ ನಾನೇನು ಮಾಡಲಿ? ಬೇಡ ಬೇಡವೆಂದರೆ ಕೇಳದೆ ಸುನೀತ ದೇವಿಯು ಮಾಡಿ ಮಾಡಿ ಮೂಲೆಯ ರಕ್ತಕ್ಕೆ ಕಳಿಸುವಳು. ಎಲ್ಲಿ ಅವರ ಸುಂದರಿ ನೋಡು, ಎಲ್ಲಿ ಸುಂದರಿ ಹೊಳೆ ಸಾರಥಿ ಜೀವ ತಪ್ಪಿಸಿಕೊಂಡು ಹೋದಳು. ಯಾವನಿಗೆ ನೋಡೋದರ ಸಾರಥಿ ಹೋಗಲಿ ನಿನ್ನ ಸರಿಯಾಗುವುದೇ ಬೇಗ ಕೀಚಕನ ಕೈಯಿಂದ ಪಾರಾಗಿ ಬಾ. ಯಮ್ಮ ನೀರೆಂದು ಕೊತ್ತ ಕಟ್ಟಿ ಬಿದ್ದಂಗ ಅದಂಗೆ ಬಾಳ ಹೇಳ್ಬಾರ್ದು. ಅಪ್ಪ ಸಾರಥಿ, ಜನನಿ ಎನ್ನ ಕಾಂತನಾದ ಭೀಮಸೇನನು ಏನು ಮಾಡುತ್ತಿರುವನು? ಮುಂಜಾನೆ ಊಟ ಮಕ್ಕಳ ದಿನ ಇದ್ದೀವಿ ನನ್ನ ಮಕ್ಕಳ ಓಹೋ, ನಿದ್ರೆ ಮಾಡ್ತಿರುವನೆ. ಹೌದು ಮಾತೆ ಎಷ್ಟು ನೋಡಬಾರಪ್ಪ. ಯಮ್ಮ ನಿನ್ ಗಂಡ ಬುದ್ಧಿ ನನಗ್ಯಾಕ ನೀನೇ ಮ್ಯಾಲ ಬಿದ್ದು ಒತ್ತಾಡಿ ಹೋಗಂಗೆ ಒಂದೇ ಎದ್ಬಿಟ್ಟ ಕಾಂತ ನನ್ನ ಕಷ್ಟವನ್ನು ಏನೆಂದು ಹೇಳಲಿದ್ದೀಯ? ಅದೇನು ಕಷ್ಟ ಕಾಂತೆ? ನನ್ನ ಕಷ್ಟವೇನೆಂದು ಬಂದಿರುವುದು? ಅದೆಂತ ಕಷ್ಟ ಬಂದಿರೋದು ಕಾಂತೆ? ಬೇಡವೇ ಕೇಳುವ? ಅದೇನು ಚೆನ್ನಾಗಿ ಹೇಳೋ.
ಅದಕ್ಕೆ ನಾನೇನು ಮಾಡಬೇಕಾದ್ರೆ ಹೇಗಾದರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಕಾಂತ ಮಹಾಬಲವಂತ. ಸರ್ವತಃ ಆಗೋದಲ್ಲ ಕಾಂತೆ. ಅದೇ ಕಾಂತೆ, ಈ ಸಂಗತಿ ನನ್ನ ಮುಂದೆ ಹೇಳಬೇಡ. ಮತ್ತಾರ ಮುಂದೆ ಹೇಳಿ. ಏನಾದರೂ ಒಂದು ಅಪತ್ಕಾರ ಸಂಭವಿಸಿದ ಕಾರಣದಲ್ಲಿ ನನ್ನನ್ನು ಬಂದು ಕಾಡುವೆಯ? ಅದೇ ಕಾಂತೆ, ಕಾಂತ ನಾನೊಬ್ಬನ ಗಂಡನಿಗೆ ಇನ್ನುಳಿದ 4 ಗಂಡರಲ್ಲವೇ ಹೇಗೆ? ಅದೇ ಕಾಂತೆ, ಕಾಂತ ಮದಾಂಧನಾದ ಕೀಟಕನ್ನ ಕೊಲ್ಲದರೆ ಬದುಕಿದವನೇ ಹೇಗೆ? ಹೇ ರಮಣೆ, ಗಕ್ಕನ ಒಂದು ವೇಳೆಯನ್ನ ಪ್ರಾಣ ದೈವಕನಿಂದವರೇ ನನ್ನ ಗೆದ್ದಿವೇನು? ಅಹೇ ರಮಣೆ, ಯಾವ ರೀತಿಯಿಂದ ಆದರೆ ನನ್ನನ್ನು ಕೊಲಿಸುವುದು ಇಷ್ಟೇ ನಿನ್ನಲ್ಲಿ ಇದ್ದಷ್ಟೇ ಕಾಣುತ್ತಿದೆ. ಎಲ್ಲ ಸುದ್ದಿ ಹೇಳೋದಕ್ಕೆ ಮುಂದೆ ಅಹೇ ರಮಣೆ, ಪರರ ಸೇವೆಯಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ಮದಾಂಧನಾದ ಕೀಟನ್ನು ಕೊಲ್ಲಂದರೆ ನನ್ನಿಂದ ಸರ್ವತಾ ಆಗದು. ಅಹೇ ಕಾಂತೆ, ಕೈಯಲ್ಲಿ ಗದೆ ಇದ್ದರೆ ಈಗಾದರೂ ತಕ್ಕ ಮಟ್ಟಿಗೆ ಹೊರದಾಡುತ್ತಿದ್ದೆ. ಏನು ಇಲ್ಲದ ನನ್ನ ಕದನಕ್ಕೆ ಕಳೆದುಕೊಳ್ಳಬೇಕೆಂದು ಶಿಕ್ಷೆ ನಿನ್ನಲ್ಲಿ ಇದ್ದೇವೆ. ಹಾಗೇನಿಲ್ಲ ಪ್ರಿಯ. ನಾರೇ, ಉತ್ತರ. ಈ ಸುದ್ದಿ ಇನ್ನೊಮ್ಮ ನುಡಿಯಬೇಡ. ನಾರೇ, ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿಯೇನು ಪ್ರಿಯ? ಅದಕ್ಕೆ ನಾನೇನು ಮಾಡ್ಬೇಕಂತೆ? ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ಪ್ರೇಮದ ಸಿಲುಕಿರೋರ ಕಾಂತೆ. ಎಂತವರೆಂದರೆ ಬಲ್ಲದರೋ ಫಲವಂತರು. ಇಲ್ಲಂದವರು ಯಾರು ಕಾಂತೆ? ನಿನಗೆ ಯಾವ ವೈರಿಗಳಿಲ್ಲದವರು. ಹೌದಾ ಕಾಂತೆ? ಕೀಚಕನನ್ನು ನೀನೇ ಕೊಲ್ಲಬೇಕು ಕಾಂತ ಮಹಾಬಲವಂತ. ನನ್ನಿಂದ ಎಷ್ಟು ಮಾತ್ರಕ್ಕೆ ಆಗುದಿಲ್ಲ ಕಾಂತೆ. ಅದೇ ಕಾಂತೆ, ಏನು ಹೇಳಿದೆ? ಕಷ್ಟ ನಿಪ್ಪುಳಕ್ಕೆ ಪಾತ್ರ ನಾನು ಎಂತವನು 4 ಗಂಡರಲ್ಲವೇ ಹೇಗೆ? ಹೇ ರಮಣೆ, ರಮಣ, 4 ಭಾಗ ಹೋಗಲಾಗಿ ನನಗೊಂದು ಭಾಗ. ಹೇ ರಮಣೆ, ಅಣ್ಣ ಸಂಬಂಧ ವಿಷಯ ಆಗಲ್ಲ. ಏನ ಹೇ ಕಾಂತೆ, ಅಪಕೀರ್ತಿ ಬಂದರೆ ಬರಲೆ ನಿನ್ನಂತ ಹೆಣ್ಣಿನ ಮಾತಿಗೆ ಮರಳಾಗಿ ಕೀಚಕನನ್ನು ಕೆಳಗೆ ಸಾಯುವನಲ್ಲ ನಾನೇ. ಕಾಂತ ಎಲ್ಲ ಮಾತನ್ನು ಕೇಳುವಿಯಾ? ಸಹಜವಾಗಿ ನೀಡುವನ ಕಾಂತೆ. ಕೀಚಕನನ್ನು ಕೊಲ್ಲುವುದಿಲ್ಲವೇ? ತಾವು ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ ಕಾಂತೆ. ಎಲ್ಲ ಮಾತನ್ನು ನೀಡಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ವಾಯು ಸಂಭವ ಬಿಡುವ ರಾಗವ, ವಾಯು ಸಂಭವ ಬಿಡುವ ರಾಗವ, ನೀ ಪರಿಮರಿಸು ಎನ್ನ ತಾಪವ. ಎನ್ನ ಮಾತನ್ನು ನೀಡಬೇಡ, ಎನ್ನ ಪ್ರೀತಿಯ ನೀ ಮರೆಯಬೇಡ. ವಾಯು ಸಂಭವ ಬಿಡುವ ರಾಗವ, ಬಿಡುವ ರಾಗವ, ನೀ ಪರಿಮರಿಸು
ಕಾಂತೆ ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಈ ರೀತಿ ಮಾತನಾಡಬಾರದು. ಸಹಜವಾಗಿ ಆಡುವುದು ಕಾಂತೆ. ಹೇಗಾದರೂ ಮಾಡಿ ಕೀಚಕನನ್ನು ಕೊಲ್ಲಬೇಕು ಕಾಂತ ಮಹಾಬಲವಂತ. ಅದೇ ಕಾಂತೆ ಧರ್ಮ ಜನಗಳ ದೇವಿ ಈ ಸಂಗತಿಯನ್ನು ತಿಳಿಸು. ತಿಳಿಸಲಾರೇನು? ಅಯ್ಯೇ ಕಾಂತೆ ಅವರು ನಿಮ್ಮನ್ನು ಕಾಯುವರು ಅಥವಾ ಪಾಶ ಪದಾರ್ಥವನ್ನು ಬರೆದ ಗಂಟೆಗಳಾದ ಪ್ರಾರ್ಥನೆಯ ತಿಳಿಸು. ಅಯ್ಯೇ ರಮಣೆ ಈ ಜನರಲ್ಲಿ ಸಂತೋಷದಿಂದ ಇರುವವಳೆ ಸುರ ಬಳಿ ಕಾಂತ ಕಾಂತೆ ಏನಂತ ಹೇಳಿದೆ? ಪಾಶ ಪದಾರ್ಥವನ್ನು ಬರೆದ ಗಂಟೆಗಳಾದ ಪ್ರಾರ್ಥನೆಯ ತಿಳಿಸು. ಮಾತನ್ನು ತಿಳಿಸಲಾರೇನು? ನನ್ನಿಂದ ಸರ್ವತ ಆಗಲು ಹೆಂಡತಿಯ ಮಾತನ್ನು ಕೇಳಲ. ಗಂಡನ ಮಾತು ಕೇಳಿ ನೀನಂತ ಹೆಂಡತಿಯು ಮಾತನಾಡಿದೆ ಬೆಟ್ಟ ಚಂಡರಾತ್ರಿಂದಲೇ ಭೂಮಂಡಲಕ್ಕೆ ಭೂಮಂಡಲವನ್ನು ಬಿಟ್ಟು ಗೌರವನ ಸಂಬಂಧ ಬಂದ ಕಾಂತೆ ಏನು ಕಾಂತ? ಕಾಂತೆ ಏನು ಹೇಳಿದೆ? ಕೌರವನ ಕೊಲ್ಲುವುದಕ್ಕೆ ಕಾಂತೆ. ಕೌರವನನ್ನು ಕೊಂದರೆ ಹೌದು ಕಾಂತೆ. ಸೀತಾರನ್ನು ಎಷ್ಟು ಮಾತ್ರಕ್ಕಾಗುವುದು? ನೀನಂತ ಗಂಡನು. ನೀನಂತ ಹೇಳಿದೆಯೋ ಎಂತಹ ಗಂಡನು ಹೆಂಡತಿ ಮಾತನ್ನು ಕೇಳನು. ಎಂತಹ ಅದೇ ಚೆನ್ನಾಗಿ ಕಾಂತ ಕಾಂತೆ ಹೆಂಡತಿಯ ಮಾತನ್ನು ಕೇಳಲಾರದ ನೀನೆಂಥ ಗಂಡನು? ಗಂಡನ ಮಾತು ಕೇಳಿದಾಗ ನೀನಂತ ಹೆಂಡತಿಯೋ ಓ ಜಗತ್ಖಂಡನು. ಏ ಕಾಂತೆ ಏನ ಮಾತನಾಡಿದೆ? ಇಂಥ ಚಂಡರಾತ್ರಿಂದಲೇ ಭೂಮಂಡಲಕ್ಕೆ ಭೂಮಂಡಲವನ್ನು ಬಿಟ್ಟು ಬಂದೆ. ಅಣ್ಣನ ಹಾಕಿಯಲ್ಲಿ ಸಿಲುಕಿರುವರ ಕಾಂತೆ ಓ ನನ್ನ ಬಡಗಳನ್ನು ನಿನ್ನ ಕರದಲ್ಲಿ ಹಾಕಿಕೊ. ಕಷ್ಟಪಟ್ಟೆ ಏನ ಮಾತನಾಡಿದೆ? ಅಪ್ಪ ಸಾರದೆ ಅಮ್ಮ ಜನನಿ ಇಂಥ ಗಂಡತಿರನ್ನು ಕಟ್ಟಿಕೊಂಡು ಬಾಳುವುದಕ್ಕಿಂತ ಯಾವುದಾದ್ರೂ ಒಂದು ಹಾಳು ಬಾಲ್ಯವಿದ್ದು ಪ್ರಾಣ ಕಳೆದುಕೊಳ್ಳುವುದೇ ಲೇಸು. ಅಮ್ಮ ಇಂತ ಗಂಡನ ಕೂಡ ನೀನು ಈಸನ್ ಕಾಪುರ ಮಾಡಿ ನನ್ನ ತನಕ 3 ದಿನ ಕಾಪುರ ಮಾಡಿದ್ರೆ ಎಂತ ಓಡಿ ಬಿಡ್ತಿದ್ದ ಹೋಗೋಣ ಅಪ್ಪ. ನಿಮ್ ಇಷ್ಟದಂತೆ ಆಗಲಿ ಜನನಿ. ಅದೇ ಕಾಂತೆ ನಿಲ್ಲ ಇಲ್ಲಿಂದ ನಿನ್ನ ಶಾಂತ ಆಗು ಕಾಂತೆ. ಒಳ್ಳೆ ಜೀವನ ನೋಡಮ್ಮ. ಅದೇ ಕಾಂತೆ ನಿನ್ನ ಮನಗತೆಯನ್ನು ಸಂತೈಸುವನ ಆ ಮದ ಕಳ್ಳ ಸುಳ್ಳ ಮದ ತನದ ಕೀಟಗಳನ್ನು ಸರಿದು ಬರುವುದು. ಏ ಕಾಂತೆ ಕಾಂತ ನಾಳಿನ ರಾತ್ರಿ ಕೀಚಕನ ಗರಡಿ ಗುರಕ್ಕೆ ಹೋಗಿ ಆ ಸುದ್ದಿಯನ್ನು ತಿಳಿಸಿ ಆ ವಾರ್ತೆಯನ್ನು ನನಗೆ ತಿಳಿಸು. ಏ ಕಾಮಿನಿ ಕಾಂತ ಶ್ರೀ ಕೃಷ್ಣನ ಚರದ ಹಾಡಿ ಈ ವಚನವನ್ನು ತಪ್ಪಲಾರೆ. ಹೇ ರಮಣೆ ರಮಣ ನಾಳಿನ ರಾತ್ರಿ ಕೀಚಕನ ಗರಡಿ ಗುರಕ್ಕೆ ಹೋಗಿ ಆ ಸುದ್ದಿಯನ್ನು ಕೀಚಕನ ತಿಳಿಸಿ ಬರುವಂತವಾಗ ಕಾಂತೆ ನಿನ್ನ ಕೀಚಕನ ಕರೆಯಕ್ಕೆ ಕಾಂತೆ ಕೀಚಕನನ್ನು ಸಹಜವಾಗಿ ಕೊಳ್ಳುವನ ಕಾಂತೆ ಪರ್ವತವಾದ ಮಾತನ್ನು ಮೊದಲೇ ಹೇಳಬಾರದು. ಗಂಡನ ಆಜ್ಞೆ ಕೃಷ್ಣನ
ಕಂತೆ ನಾನಿನ್ನು ಹೋಗಿ ಬರಲೇ. ಸರ್ವತ ಹೋಗಿ ಬಾಕಂತೆ. ತಪ್ಪಿಸಿಕೊಂಡು ಹೋದ ಸೀರೆಯನ್ನು ಮತ್ತೆ ಬಂದಂತಾಯ್ತಲ್ಲ. ಹೌದು ದೇವ